ನೇಹಾ ಅವರಿಗಾಗಿರೋ ಅನ್ಯಾಯಕ್ಕೆ ಖಂಡಿಸಲೇಬೇಕು. ಯಾಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಯು ನಮ್ಮ ಮಕ್ಕಳು ಓದ್ಲಿ ಅಂತ ಹೇಳಿ ನಾವು ಕಾಲೇಜಿಗೆ ಕಳಿಸ್ತೀವಿ ಒಂದು ನಿರ್ಭಯದಿಂದ. ಆದರೆ ಅವಳಿಗೆ ಮಾಡೋರಂಥ ಕೃತ್ಯ ಯಾವ ಹೆಣ್ಮಕ್ಳಿಗೆ ಆಗಬಾರ್ದಂದ್ರೆ ನಿಜವಾಗ್ಲೂ ಗಲ್ ಶಿಕ್ಷೆ ಆಗಬೇಕು. ಇಲ್ಲಾಂದ್ರೆ ಅವಳನ್ನು ಯಾವ ರೀತಿ ಕೊಲೆ ಮಾಡಿದ್ರು ಅವನನ್ನು ಅದೇ ರೀತಿಯಾಗಿ ಕೊಲ್ಲಬೇಕು. ಅಂದಾಗೆ ಬೇರೆ ಹೆಣ್ಮಕ್ಳಿಗೆ ಒಂದು ಧೈರ್ಯ ಬರ್ತದೆ. ಇನ್ನೊಂದು ಏನಂತಂದರೆ, ಇವಾಗ ಏನು ನಡೀತಾ ಇದೆ ಇದು ಯಾವುದೇ ಜಾತೀಯ ಮತ್ತು ಇನ್ನೊಂದು ವಿಷಯ ಅಲ್ಲ, ಒಂದು ಹೆಣ್ಣು ಮತ್ತು ಒಂದು ಗಂಡಿನ ವಿಷಯ. ಆಮೇಲೆ ಹೆಣ್ಮಕ್ಳನ್ನ ಫ್ರೀಯಾಗಿ ನಾವು ಕಲೀಲಿಕ್ಕೆ ಬಿಟ್ಟಿರ್ತೀವಿ. ಅವ್ರಿಗೆ ಈ ಪ್ರತಿಯೊಂದು ಹೆಣ್ಮಕ್ಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಹೋತಂದರೆ ಯಾವ ಹೆಣ್ಮಕ್ಳನ್ನು ಮೊದಲಿನ ಹಾಗೆ ಮನೆಯಲ್ಲೇ ಕೂಡಬೇಕಾಗ್ತದೆ. ಅವ್ರಿಗೆ ಶಾಲೆ ಕಾಲೇಜ್ ಯಾವುದು ಬೇಡ ಅನ್ನೋ ಭಯ ಹುಟ್ಬಿಡ್ತದೆ ತಂದೆ ತಾಯಿಗೆ. ಅದಕ್ಕೆ ಈ ನೇಹಾ ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದಾದರೆ ಅವ್ನಿಗೆ ನಿಜವಾಗೂ ನಾವು ಶಿಕ್ಷೆ ಕೊಡಿಸ್ಲೇಬೇಕು. ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ, ಎಲ್ಲರೂ ಸೇರಿ ಇದನ್ನು ನಾವು ಒಂದು ನ್ಯಾಯ ಸಿಗೋಂಗೆ ಮಾಡ್ಬೇಕಂತ ಹೇಳ್ತೀನಿ. ಮಧು ಪಟೇಲ್. ನಮಸ್ಕಾರ. ನಾನು ಮುಖ್ಯವಾಗಿ ಬರೋದೇನೆಂದರೆ, ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್. ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತೇಳಿ, ಇದು ಅವ್ರವ್ರ ಮಾಡ್ಕೊಂಡಿದ್ದಂತೇಳಿ. ಅವ್ರ ಮನೆಯ ಹೆಣ್ಮಕ್ಳಾಗಿದ್ದರೆ ಅವ್ರು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ರು ಅಂತೇಳಿ. ಯಾಕಂದರೆ ನೇಹಾ ನಮ್ಮ ಸಹೋದರಿ, ಆ ಸಹೋದರಿಯನ್ನು ಬರಬರವಾಗಿ ಹತ್ಯೆ ಮಾಡಿದಂಥ ಫಯಾಜ್ಗೆ ಗಲ್ ಶಿಕ್ಷೆ ಅಂತೇಳಿ ವರ್ಷಗಟ್ಟಲೆ ದುಡ್ದಲ್ಲ, ಇಮಿಡಿಯೇಟ್ ಆಗಿ ರಾಜ್ಯ ಸರ್ಕಾರ ಮತ್ತು ಕಾನೂನು ಏನು ಸುವ್ಯವಸ್ಥೆ ಐತಲ್ಲ ಅದನ್ನು ಅವ್ರಿಗೆ ಆದಷ್ಟು ಬೇಗ ಅವಂಗೆ ಶಿಕ್ಷೆ ಆಗ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಕನ್ನಡ ಸಂಘಟನೆಯಿಂದ ಇವತ್ತು ಏನು ಹೋರಾಟ ಮಾಡೇವಲ್ಲ, ಇವತ್ತು ಜಸ್ಟ್ ಬರೀ ಮಾನವ ಸರಪಳಿ ಅಷ್ಟೇ ಮಾಡಿದ್ದೀವಿ. ಮುಂಬರೋದಿಂದಾಗ ನಾವು ಏನಂದ್ರೆ, ಈಗ BUB ಕಾಲೇಜಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಇಡೀ ಹುಬ್ಬಳ್ಳಿ ಬಂದ್ ಮಾಡೋಕೆ ನಾವು ವ್ಯವಸ್ಥೆಯಿಂದ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಸಾರ್ವಜನಿಕರು ನಮಗೆ ಬೆಂಬಲ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸುಧೀರ್ ಮುದೋಳ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.